ಜೈ ಭೀಮ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ, ಜೈ ಮಾದಿಗರ ಬೌದ್ಧಿಕ ವೇದಿಕೆ, ಜೈ ಭೀಮ್ ದಲಿತ ಭೂರಕ್ಷಣಾ ವೇದಿಕೆ, ದಲಿತ ಸಂಘಟನೆಗಳ ಒಕ್ಕೂಟದ ಮಾಧ್ಯಮ ಮಿತ್ರ. ಕಲ್ಲೂರು ಗ್ರಾಮದಲೆಂಟ್ ಕಿಲ್ಲರ್ ಹಾಗೂ ಕರೀಲರಾಜ್ ತಲಗಿಯ ಶಿಷ್ಯರೆಂದು ಹೇಳಿಕೊಂಡು ಸಾರ್ವಜನಿಕರಿಗೆ ವಂಚನೆ ಮಾಡಿರುವ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯದ ಭ್ರಷ್ಟಾಚಾರಗಳ ರೂವಾರಿಯಾದ 420 ಅಶ್ವಿನ್ ರಾವ್ ಮತ್ತು ವಿವಾಹನನಗರ ಹಾಗೂ ಆಂಧ್ರಪ್ರದೇಶದ ಪರಮ ಗ್ರಾಮದ ಸೈಲೆಂಟ್ ಕಿಲ್ಲರ್ ಹಾಗೂ ಕಂಬಾಲ್ ತಬಗಿಯ ತಿಷ್ಯನೆಂದು ಹೇಳಿಕೊಂಡು ಸಾರ್ವಜನಿಕರಿಗೆ ಸಮೀಶರ ಅದರ ಶಾಲೆಯ ಬಳಿಯಲ್ಲಿಯೇ ಸಾರ್ವಜನಿಕರ ಕೈಗೆ ಸಿಕ್ಕಿಬಿದ್ದ ಸಂತರ ಅವನನ್ನು ಪೊಲೀಸರಿಗೆ ಒಪ್ಪಿಸಲೆಂದು ಮೇಲೆ 366/2824 ರಂಜೆ ಸುಮಾರು 1 ರಿಂದ 15 ಮಂದಿ ಮೇಲೆ ಮೂರನ್ನು ದಾಖಲಿಸಿದ ಮೇಲೆ ಅದನ್ನು ಪರಿಶೀಲಿಸಿದ ನಂತರ ಅಪ್ಟಿಸ್ ರಾವ್ ನೀಡಿರುವ ಸುಳ್ಳು ಹೇಳಿಕೆಯಿಂದ ದೂರು ದಾಖಲಾಗಿರುವುದು ಕಂಡು ಬಂದ ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳನ್ನು ಬೆಳಗಳನ್ನು ತೆಗೆದುಕೊಂಡು ಬನ್ನಿ ಎಂದು ನಿಮಾರು ದಾರಿ ಎಲ್ಲಾ ಅಮಾಯಕರಿಗೂ ಠಾಣೆಯಿಂದ ಕರೆಗಳು ಬಂದ ಕೂಡಲೇ ನೊಂದ ಅನಾಯಕರು ಕರೆಗಳನ್ನು ಸ್ವೀಕರಿಸದೇ ಇದ್ದ ಹಿನ್ನೆಲೆಯಲ್ಲಿ ಕೆಲವು ಬಲಿತ ಮುಖಂಚರಿಗೂ ಕರೆಗಳನ್ನು ಮಾಡಿ ಮತ್ತು ಪ್ರಮರವರ ಮನೆಗೆ ಪೊಲೀಸ್ ಅಧಿಕಾರಿಗಳನ್ನು ಕರೆಯಿಸಿ ಠಾಣೆಗೆ ಕರೆದುಕೊಂಡು ಬರಲು ಆದೇಶ ನೀಡಿದ ಮೇರೆಗೆ ಆದೇಶವನ್ನು ಪಾಲಿಸಲು ಶ್ರಮಪ ನೊಂದ ಅಮಾಯಕರನ್ನು ಪ್ರಮರವರು ಪೆಲ್ಲೂರಿಗೆ ಹೋಗಿ ಕರೆತರಲು ಹೋಗುತ್ತಿದ್ದ ಸಮಯದಲ್ಲಿ ರಸ್ತೆಯಲ್ಲಿ ಅಪಘಾತವಾಗಿ ಪ್ರಭಾರವಾದ ಕಾಲು ಮುರಿದಿರುತ್ತದೆ. ಅಪ್ಪಾದರೂ ಶಾಣಾಧಿಕಾರಿಗಳು ಅವರನ್ನು ಬಡದ ಶಾಖೆಗೆ ಕಿರಯಿಸಿ ಅವರ ವಿಚಾರಣೆ ಮಾಡುವುದೇ ಸುಮಾರು 15 ದಿನಗಳಿಂದ ಪಡೆಯುತ್ತಿರುತ್ತದೆ. ಇದರ ಮಧ್ಯದಲ್ಲಿ ಕೊಂದಂತಹ ಸಾರ್ವಜನಿಕನ ಪರವಾಗಿ ಅಶ್ವಿನ್ ರವರ ವಿರುದ್ಧ ಸಂಬಂಧಪಟ್ಟ ಸಮಿತಿಯ ಸದಸ್ಯರುಗಳು ಮತ್ತು ದೊಂದ ಕಾದುನಿಕರು ಪತ್ರಿಕಾಗೋಷ್ಠಿಗೆ ಜಗಮಿಸಿ ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಆರೋ ಮುನಿರಾಜ್. ರಿಪೋರ್ಟೆಡ್ ಬೈ ಅಕ್ರಮ್ ಪಾಷಾ, ಬೆಂಗಳೂರು ಪ್ರೆಸ್ ಕ್ಲಬ್. ಅಶ್ವಿನ್ ರಾವು, ಖಲೀಲು ಮತ್ತು ಜಯರಾಜ್ ಎಂಬುವರು ಸುಮಾರು 500 ರಿಂದ 1000 ಕೋಟಿಗೆ ವಂಚನೆ ಮಾಡಿದ್ದಾರೆ ಸಾರ್ವಜನಿಕರಿಗೆ. ಅವ್ರನ್ನ ಬಾಣಸ್ವಾಡಿ ಪೊಲೀಸ್ ಸ್ಟೇಷನವರು ಇಮಿಡಿಯೇಟ್ಲಿ ಅವ್ನು ಬಂಧಿಸಿ ಸಾರ್ವಜನಿಕರಿಗೆ ನ್ಯಾಯ ಕೊಡಬೇಕಂತಂದೇಳಿ ನಾವು ವ್ಯವಸ್ಥಿತವಾಗಿ ಹೇಳ್ತೀವಿ. ಯಾಕಂದರೆ ಇವರು ಉದ್ದೇಶ ಏನಂದರೆ, ಒಂದು ತಿಂಗಳಲ್ಲಿ 2 ಲಕ್ಷ ಇಸ್ಕೊಂಡು 2 ತಿಂಗಳಾದಮೇಲೆ 20 ಲಕ್ಷ ಕೊಡ್ತೀನಿ ಅಂತಂತೇಳಿ ಸುಳ್ಳು ಆಶ್ವಾಸನೆಗಳು ಕೊಟ್ಟು ಜನರಿಗೆ ವಂಚನೆ ಮಾಡ್ತಾಯಿದ್ದಾರೆ. ಈ ಒಂದು ವಿಚಾರದಲ್ಲಿ ಪೊಲೀಸ್ ಗಮನಕ್ಕೆ ಹೋದರೂ ಸಹ ಪೊಲೀಸರು ಅವ್ರನ್ನ ಬಿಟ್ಟು ಕಳಿಸ್ತಾ ಇದ್ದಾರೆ, ಅದೇನೋ ಗೊತ್ತಿಲ್ಲ. ಅವನ ವಿಚಾರದಲ್ಲಿ 1400 ಕೇಸ್ಗಳು ಪ್ರಕರಣ ದಾಖಲಾಗಿದೆ, CBIಯಲ್ಲಿ ಕೇಸ್ಗಳು ನಡೀತಾ ಇದೆ. ಆಮೇಲೆ 22,000 ಜನಕ್ಕೆ ವಂಚನೆ ಮಾಡಿದ್ದಾನೆ. ಸರ್ಕಾರ ಯಾವ ರೀತಿ ಕಣ್ಣು ಮುಚ್ಕೊಂಡಿದೆ ನಮ್ಗೆ ಅರ್ಥ ಆಗ್ತಾಯಿಲ್ಲ. ಅವ್ರನ್ನ ಕೂಡಲೇ ಬಂಧಿಸಬೇಕಂತಂತೇಳಿ ನಾವು ಪತ್ರಿಕಾಗೋಷ್ಠಿನ ಕರೆದಿದ್ದೀವಿ. ಈ ಒಂದು ಪತ್ರಿಕಾಗೋಷ್ಠಿ ಮಾಡಿದ ನಂತರ ಒಂದು 15-20 ದಿನಗಳಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಮೇ 18ನೇ ತಾರೀಕು ಫ್ರೀಡಮ್ ಪಾರ್ಕ್ನಲ್ಲಿ ಬೃಹತ್ ಚಳುವಳಿ ಮಾಡಿ ಅವರ ವಿರುದ್ಧವಾಗಿ ನಾವು ಖಂಡನೆ ಮಾಡೋಕ್ಕೆ ನಾವು ಹೇಳ್ತಾ ಇದ್ದೀವಿ. ಕೆಲವು ಡಿಪಾರ್ಟ್ಮೆಂಟಲ್ಲಿ ಅವ್ರಿಗೆ ಅಡ್ಜಸ್ಟ್ಮೆಂಟ್ ಇರ್ತದೆ, ಕೆಲವು ಯಾಕಂದರೆ ಬಡವರು ಹಂಗೆ ಏನಾಗೋದು, ಕರೆಕ್ಟಾಗಿ ಡಿಪಾರ್ಟ್ಮೆಂಟ್ ಏನಾದ್ರು ಬಡವ್ರ ಪರವಾಗಿತ್ತಂದರೆ ಯಾವುದೇ ರೀತಿ ಈ ಥರ ವಂಚನೆ ಆಗೋಕ್ಕೆ ಅವಕಾಶಗಳು ಸಿಗಲ್ಲ. 500 ರಿಂದ 1000 ಕೋಟಿಗಳಷ್ಟು ಹಗರಣ ಆಗಿದೆ ಸರ್. ಸುಳ್ಳು ಆಶ್ವಾಸನೆ ಕೊಡ್ತಾರೆ, ನಿಮ್ಗೆ 2 ಲಕ್ಷ ಕೊಟ್ಟರೆ 20 ಲಕ್ಷ ಕೊಡ್ತೀನಿ 2 ತಿಂಗಳಲ್ಲಿ, 20 ಲಕ್ಷ ಕೊಟ್ಟಿದ್ರೆ 1 ಕೋಟಿ ಕೊಡ್ತೀನಿ ಅಂತೇಳಿ ಸುಳ್ಳು ಆಶ್ವಾಸನೆ ಕೊಟ್ಟಾಗ ಈ ಜನರು ಏನು ಮಾಡ್ತಾರೆ, ಹೌದೇನೋ ಅಂತೇಳಿ ಲಾಟ್ರಿ ಬಂದಂಗೆ ಬರ್ತದೆ ಅಂತೇಳಿ IMB ಕೇಸ್ ಥರ ಆಗ್ತಾಯಿದೆ. ಕೆಲವೊಂದು ಹೇಳ್ತಾರಲ್ವಾ, ನಾವು 2 ಲಕ್ಷ 20 ಲಕ್ಷ ಬಂತು ಅಂತ, ಕೆಲವೊಂದು ಮಂದಿ ಅವ್ರ ಕಡೆ ಇರ್ತಾರೆ, 100% ಅವ್ರ ಕಡೆನೇ ಇರ್ತಾರೆ, ಕೆಲವು ಗೊತ್ತಿಲ್ಲದವರು ಇರ್ತಾರೆ. ಅದು ಸುಳ್ಳು ಆಶ್ವಾಸನೆ ಕೊಡೋದ್ರಲ್ಲಿ ಅವ್ರ ಬಿಸ್ನೆಸ್ಸಲ್ಲಿ ಯಾವುದೊಂದು ಟೆಕ್ನಿಕ್ ಇರ್ತದೆ, ಅವ್ರನ್ನೇ ಕಳಿಸ್ಬಿಟ್ಟು ಆ ರೀತಿ ವಂಚನೆ ಮಾಡೋದ್ರಲ್ಲಿ ಸುಮಾರು ನಾವು ನೋಡಿದ್ದೀವಿ. ಇದರಲ್ಲಿ ಮುಂಚೆ ನಾನು ಕೊಟ್ಟಿರೋದು ಅವರು ಅಣ್ಣ 4 ವರ್ಷದಿಂದ ಅವ್ರ ಹಿಂದೆ ತಿರುಗಾಡ್ತಾ ಇದ್ದೀನಿ. ಬರೀ ಆಶ್ವಾಸನೆ ಕೊಡ್ತಾರೆ, ನಾಳೆ ಕೊಡ್ತೀವಿ ನಾಳೆದು ಕೊಡ್ತೀವಿ, ರೆಡಿ ಆಗಿದೆ, ನಮ್ಮ ಇವತ್ತು ಲಾಯರ್ ಬಂದಿಲ್ಲ, 4 ವರ್ಷದಿಂದ ಆಟ ಆಡ್ತಾ ಇದ್ದಾರೆ. ಮೊನ್ನೆ ಸಿಕ್ಕಿದ್ದೀಗೆ ಅವ್ರು ಚೆಕ್ ಕೊಟ್ಟರು, ಸೋಮವಾರ ನಿಮಗೆ ಸೆಟಲ್ಮೆಂಟ್ ಮಾಡ್ತೀನಿ ಅಂದ್ಬಿಟ್ಟು ಚೆಕ್ ಕೊಟ್ಬಿಟ್ಟು ನೆಕ್ಸ್ಟ್ ದಿವಸ ಹೋಗ್ಬಿಟ್ಟು ನಮ್ಮ ಮೇಲೆ ಉಲ್ಟಾ ಕೇಸ್ ಹಾಕ್ಬಿಟ್ಟಿದ್ದಾರೆ. ನಮ್ಮ ಹತ್ರ ಜಬರ್ದಸ್ತಿ ಚೆಕ್ ತೊಗೊಂಡಿದ್ದಾರೆ ಅಂದ್ಬಿಟ್ಟು ನಮಗೆ ಅಣ್ಣ ನಾನು 4 ಲಕ್ಷ ಕೊಟ್ಟಿದ್ದೀನಿ. ನಮ್ಮ ರಿಲೇಟಿವಲ್ಲೇ ಸುಮಾರು 2 ಕೋಟಿ 70 ಲಕ್ಷ ಕೊಟ್ಟಿದ್ದಾರೆ. ಅದರಲ್ಲಿ 70 ಲಕ್ಷದ್ದು ಬೇಕಾದರೆ ಡೀಟೇಲ್ ಕೂಡ ಇದೆ, ಗೂಗಲ್ ಪೇ, ಫೋನ್ಪೇ ಮಾಡಿರೋದು, ಬ್ಯಾಂಕ್ ಟ್ರಾನ್ಸಾಕ್ಷನ್ ಮಾಡಿರೋದು, ಅದು ಡೀಟೇಲ್ ಇದೆ. ಅವ್ರ ಹತ್ರ ಮಾತಾಡಿ ಒಂದು 4 ವರ್ಷದಿಂದ ಮಾತಾಡಿರೋದು ಮಾತುಕತೆ ಎಲ್ಲ ಪೆನ್ ಡ್ರೈವಲ್ಲೆಲ್ಲ ರೆಕಾರ್ಡಿಂಗ್ ಇದೆ. ಪ್ರತಿಯೊಂದು ನಾಳೆ ಕೊಡ್ತೀವಿ ನಾಳೆದು ಕೊಡ್ತೀವಿ ಅನ್ನೋ ಆಶ್ವಾಸನೆ ಕೊಡ್ತಾ ಇದ್ದಾರೆ. 4 ಲಕ್ಷಕ್ಕೆ ನನಗೆ 20 ಲಕ್ಷ ಕೊಡ್ತೀನಿ ಅಂದ್ಬಿಟ್ಟು ಹೇಳಿದರು. ನಮಗೆ 1 ರೂಪಾಯಿನೂ ಬಂದಿಲ್ಲ. ಇನ್ನೊಂದು, ನಾವು ಅಲ್ಲಲ್ಲಿ ಬಿದ್ದಿದ್ದೀವಿ, ಇನ್ನೊಬ್ಬ ಯಾರು ಬಿಡಬಾರ್ದು, ಇವರು ಅಂತಾರು ನಂಬಿಕೆ ಮಾಡಬಾರ್ದು.